ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಆತ ಅದೇ ಒಂದು ಬಾದಿಯಲ್ಲಿ ರಾತ್ರಿ ಸಹಿತ ಭಾಳಷ್ಟು ಹೊತ್ತು ತನ್ನ ಫ್ರೆಂಡ್ಸ್ಗಳ ಜೊತೆ ಕುಡಿತಾ ಕೂತಿದ್ದ. ಅದಾದ ನಂತರ ಯಾವ ಹೊತ್ತಿಗೆ ಆತ ಈ ಮನೆಗೆ ಹೋಗಿ ಈ ಥರ ಒಂದು ಇನ್ಸಿಡೆಂಟ್ ಆಗಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇಲ್ಲ. ಇನ್ನೂ ಹೆಚ್ಚಿನ ತನಿಖೆ ನಡೀತಾ ಇದೆ. ಈಗಾಗಲೇ ತಂಡಗಳು ಪರಿಶೀಲನೆ ಮಾಡ್ತಾ ಇದ್ದೇವೆ. ಯಾವ ರೀತಿ ಒಂದು ಇನ್ಸಿಡೆಂಟ್ ಆಗಿದೆ, ಏನೆಲ್ಲ ಕಾರಣಕ್ಕೆ ಇದೆಲ್ಲ ಆಗಿದೆ ಅಂತೇಳಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅದನ್ನೇ ಈಗ ತನಿಖೆ ಮಾಡ್ತಾ ಇದ್ದೀವಿ. ಅವರು ಬೋವಿ ಜನಾಂಗದವರು ಮೊದಲಿನಿಂದಲೂ ಇದನ್ನು ಮಾಡ್ತಾಯಿದ್ರು. ಅವರು ತಂದೆ ಆಗಿರ್ಬೋದು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭಾಳಷ್ಟು ಕಲ್ಲು ಕೋರೆಗಳಿದ್ದಾವೆ. ಆ ಕೋರೆಯಲ್ಲಿ ಸಣ್ಣ ಪುಟ್ಟ ಎಕ್ಸ್ಪ್ಲೋಷನ್ ಮಾಡಿ ಕಲ್ಲನ್ನು ತೆಗಿತಾಯಿದ್ರು. ಅಂಥವ್ರ ಕಡೆಯಿಂದ ಸಿಕ್ಕಿರುವ ಸಾಧ್ಯತೆ ಇದೆ. ಅದನ್ನು ತನಿಖೆ ಮಾಡ್ತೀವಿ. ಈತ ಏನು ಚಾಲಕನಾಗಿ ಕೆಲವೊಂದು ಬಂಡೆಗಳ ಲಾರಿಗಳು ಮತ್ತು ಸಣ್ಣ ಪುಟ್ಟ ಗಾಡಿಗಳನ್ನ ಓಡಿಸ್ತಾ ಇದ್ದಂತೇಳಿ ಮಾಹಿತಿ ಇದೆ. ಹುಡುಗಿ ಪರಿಚಯ ಆಗಿದ್ದು ಕಾಲೇಜಿಗೆ ಹೋಗುವಾಗಲೇ ಪರಿಚಯ ಆಗಿದೆ. ನಂತರದಲ್ಲಿ ಆ ಅಕ್ಕಪಕ್ಕದ ವಿಲೇಜ್ ಇರೋದ್ರಿಂದ ಅವಾಗ ಸಿಗ್ತಾಯಿದ್ರು. ಒಂದು ಸಲ ದೇವಸ್ಥಾನದಲ್ಲಿ ಸಿಕ್ಕಿದ್ರು ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಬ್ಬರು ಕಳೆದ 1 ವರ್ಷದಿಂದ ಲವ್ ಮಾಡ್ತಾಯಿದ್ರು ಅಂತೇಳಿ ಆವಾಗಿನ ಪೋಕ್ಸೋ ಪ್ರಕರಣ ದಾಖಲಾದಾಗ ಹೇಳಿದರು. ಆದರೂ ಸಹಿತ ಹುಡುಗಿ ಮೈನರ್ ಆಗಿದ್ದರಿಂದ ಆ ಒಂದು ಪ್ರಕರಣವನ್ನು ನಾವು ಪೋಕ್ಸೋ ಪ್ರಕರಣದಂತೆ ಕನ್ವರ್ಟ್ ಮಾಡಿ ಆತನ ಮೇಲೆ ನಾವು ಚಾರ್ಜ್ ಶೀಟನ್ನು ಸಲ್ಲಿಸಿಕೊಳ್ಳುತ್ತೇವೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.